ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ನಾಯಕತ್ವದ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇದರ ನಡುವೆ ನಂಬರ್ ಗೇಮ್ ಕೂಡ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಇಷ್ಟು ಜನ ಇದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಇಷ್ಟು ಜನ ಇದ್ದಾರೆ ಅನ್ನುವಂತ ಲೆಕ್ಕಾಚಾರವೂ ಕೂಡ ಜೋರಾಗಿ ನಡೀತಾ ಇದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಇದೆಲ್ಲದರ ಒಂದು ಡಿಟೇಲ್ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಬೆನ್ನಲ್ಲೇ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ನಲ್ಲಿ ಅಂಟಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಕೂಟವನ್ನ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದ್ದಂತೆ. ನಾನು ಯಾವ ಬಲ ಪ್ರದರ್ಶನ ಮಾಡ್ತಿಲ್ಲ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡ್ಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ. ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ. ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನ್ ದಿಲ್ಲಿ ಕರ್ತಾರೆ ಅವತ್ತೇ ಸ್ಫೋಟ ಆಗ್ತದೆ, ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೆ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಪಾಟದಾಗ ಅಲ್ಲಿ ಮಾಡಕತ್ತಾರ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತಿಗೆ ಹೋಗಿದಾರೋ, ಇದೇನು ದನಗಳ ಸಂತಿ ಅಲ್ಲ ವಿಧಾನಸಭೆ ಅಂದ್ರೆ, ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ರಿ ಅಷ್ಟೇ. ಕದನ ವಿರಾಮ ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು, ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಈಗ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕುರ್ಚಿ ಕಾಳಗ ಬಂದು ತಲುಪಿದ್ಯಾ, ಎರಡನೇದಾಗಿ ಈಗ ನಂಬರ್ ಗೇಮ್, ಯಾರ ಕಡೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಆ ನಂಬರ್ಸ್ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಗಿರುವಂತಹ ಶಾಸಕರ ಸಂಖ್ಯೆ ಸ್ವಲ್ಪ ಏನಾದರೂ ಹೆಚ್ಚಿಗೆ ಆಗಿದ್ಯಾ? ಸದ್ಯ ತಾವು ಏನೇನ್ ಗಮನಿಸ್ತಾ ಇದ್ದೀರಿ ಈ ಎಲ್ಲಾ ಹೈಡ್ರಾಮಾಗಳನ್ನ ಹನುಮಂತು? ರಂಜಿತ್, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ತನ್ನ ಸುಳಿವನ್ನ, ತನ್ನ ಗುಟ್ಟನ್ನ ಯಾರ ಮುಂದೆಯೂ ಕೂಡ ರಟ್ಟು ಮಾಡಿಲ್ಲ. ಯಾಕೆ ಅಂತಂದ ಹೇಳಿದ್ರೆ, ಇಲ್ಲಿರುವಂತಹ ಮಾಹಿತಿ ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹ ಮಾಡಿದೆ. ಜೊತೆಗೆ ಎರಡು ಬಣಗಳ ಬಲಾಬಲ ಏನು, ಯಾರ ಸಾಮರ್ಥ್ಯ ಎಷ್ಟಿದೆ, ಮುಂದಿನ 2028ರ ಚುನಾವಣೆಯಲ್ಲಿ ಯಾರ ನೇತೃತ್ವವನ್ನು ಕೊಡಬೇಕು, ಹೇಗೆ ಯಾವ ರೀತಿಯ ಕಾರ್ಯತಂತ್ರವನ್ನ ಹೆಣಿಬೇಕು ಅನ್ನೋದರ ಆಧಾರಿತವಾಗಿಯೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂತಿದೆ. ಆದ್ರೆ
ಹೈಕಮಾಂಡ್ ಏನಾದ್ರೂ ಯಾವ ಮಟ್ಟಿಗಿನ ಸೂಚನೆಯನ್ನ ಕೊಡಬಹುದು ಅನ್ನುವಂತ ಒಂದು ಸಣ್ಣ ಅನುಮಾನದ ದೃಷ್ಟಿಯಲ್ಲಿ ಇಬ್ಬರೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಹೈಕಮಾಂಡ್ ಇಂದ ಪ್ಲಸ್ ಆಗಿ ಏನಾದ್ರೂ ಸೂಚನೆ ಬಂದ್ರೆ ಯಾವ ರೀತಿ ಮಾಡಬೇಕು, ಮೈನಸ್ ಆಗಿ ಸೂಚನೆ ಏನಾದ್ರೂ ಬಂದ್ರೆ ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಳ್ಬೇಕು, ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಯಾವ ರೀತಿ ಕಾರ್ಯತಂತ್ರವನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಎರಡೂ ಬಣಗಳಿಂದ ನಡೆದಂತೆ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ಲಿ ಅಥವಾ ಡಿನ್ನರ್ ಪಾಲಿಟಿಕ್ಸ್ ಆಗ್ಲಿ ಹೆಚ್ಚು ಮಹತ್ವವನ್ನ ಈ ಹಿಂದೆ ಪಡ್ಕೊಳ್ತಾ ಇರಲಿಲ್ಲ. ಯಾಕೆಂತಂದ ಹೇಳಿದ್ರೆ ಸಹಜವಾಗಿ ಸಿದ್ದರಾಮಯ್ಯನವರ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಮತ್ತೆ ಸಚಿವರಾಗಿರ್ಬೋದು ಎಲ್ಲೋ ಒಂದ್ ಕಡೆಗೆ ಸೇರಿದಾಗ ಸಹಜವಾಗಿ ಒಂದಷ್ಟು ಊಟಕ್ಕೆ ಸೇರುವಂತದ್ದು ಸಹಜ. ಆದ್ರೆ ಈ ಹೊತ್ತಿಗೆ ಯಾಕೆ ಅಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅಂತಂದ ಹೇಳಿದ್ರೆ, ನೀವೇ ಹೇಳ್ತಾ ಇದ್ರಿ ನಂಬರ್ ಗೇಮಿನ ಲೆಕ್ಕಾಚಾರ ಶುರುವಾಗಿದೆ ಅಂತ. ಖಂಡಿತವಾಗ್ಲೂ ಕೂಡ ಆ ನಂಬರ್ ಗೇಮಿನ ಲೆಕ್ಕಾಚಾರ ಯಾಕೆ ಶುರುವಾಯಿತು ಅಂತಂದ ಹೇಳಿದ್ರೆ, ಪವರ್ ಶೇರಿಂಗ್ ಫೈಟ್ ಜಟಾಪಟಿ ಜೋರಾಗಿ ನಡೀತಿರುವಂತಹ ಹೊತ್ತಿನಲ್ಲಿ ಶಾಸಕರು, ಸಚಿವರು ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿ ಈ ನಂಬರ್ ಗೇಮಿನ ಚರ್ಚೆ ಮುಂದರಲ್ಲಿ ಬರುತ್ತಾರೆ. ಈಗಿರುವಂತಹ ಬಹಿರಂಗವಾಗಿರುವಂತಹ ಸತ್ಯ ಏನಂತಂದು ಹೇಳಿದ್ರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಪಡಿಸಲ ಎಲ್ಲ ಆಗಿರಬಹುದು, ರಾಜ್ಯ ರಾಜಕೀಯದಲ್ಲಿ ಆಗಿರಬಹುದು ಎಲ್ಲಾ ಚರ್ಚೆಗಳು ನಡೀತಾ ಇರುವಂತದ್ದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಡಿಮೆ ಸಂಖ್ಯೆಯಲ್ಲಿ ಬೆಂಬಲ ಇದೆ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆಗೆ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಂದು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಾಗ ತಮ್ಮ ಬಣದ ಒಂದಷ್ಟು ಶಾಸಕರನ್ನ, ಅದರ ಜೊತೆಗೆ ಬೇರೆ ಬೇರೆ ಶಾಸಕರನ್ನು ಕೂಡ ಸೆಳೆಯುವಂತ ಒಂದಷ್ಟು ಅಂದ್ರೆ ಮನವೊಲಿಕೆ ಮಾಡುವಂತ, ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತಹ ಹೊತ್ತಿನಲ್ಲಿ ಈ ಎರಡೂ ಬಣಗಳ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನ ವರದಿ ತಲುಪಿಸಲಿಕ್ಕೂ ಕೂಡ ಕೆಲ ಶಾಸಕರು, ಸಚಿವರು ಕೂಡ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ರಾಜಕೀಯ ವಿದ್ಯಮಾನಗಳಾಗ್ತಾ ಇರುವಂತದ್ದು. ನಾನು ದೆಹಲಿಗೆ ಹೋಗ್ತಾ ಇದ್ದೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ವರಿಷ್ಠರುಗಳನ್ನು ಭೇಟಿ ಮಾಡಿ ವರದಿಯನ್ನ ಕೊಡ್ತೀವಿ ಅನ್ನೋಂಥದ್ದು. ಈ ರೀತಿಯ ಅನೇಕ ಜನ ವರದಿಗಳನ್ನ ಕೊಟ್ಟಿದ್ದಾರೆ. ಈ ವರದಿಗಳನ್ನ ಆಧರಿಸಿಯೇ ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಬಹುದು. ನಿರ್ಧಾರ ಏನೇ ಆಗಿದ್ರೂ ಕೂಡ ತಮ್ಮ ಸಿದ್ಧತೆಗಳಲ್ಲಿ ಎರಡೂ ಬಣಗಳು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ನಾಯಕತ್ವದ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಇದರ ನಡುವೆ ನಂಬರ್ ಗೇಮ್ ಕೂಡ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಇಷ್ಟು ಜನ ಇದ್ದಾರೆ, ಡಿಕೆ ಶಿವಕುಮಾರ್ ಅವರ ಪರವಾಗಿ ಇಷ್ಟು ಜನ ಇದ್ದಾರೆ ಅನ್ನುವಂತ ಲೆಕ್ಕಾಚಾರವೂ ಕೂಡ ಜೋರಾಗಿ ನಡೀತಾ ಇದೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ. ಇದೆಲ್ಲದರ ಒಂದು ಡಿಟೇಲ್ ವರದಿ ನೋಡ್ಕೊಂಡು ಬರೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಟೀಮ್ ಬೆನ್ನಲ್ಲೇ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಕದನ ಕೈ ಮೀರಿದೆ. ಸಿಎಂ ಹಾಗೂ ಡಿಕೆ ಬಣ ತಾಮುಂದು ನಾ ಮುಂದು ಅಂತ ಶಕ್ತಿ ಪ್ರದರ್ಶನ ಮಾಡ್ತಿದೆ. ಕುರ್ಚಿ ಕುರುಕ್ಷೇತ್ರದಲ್ಲಿ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ನಡೆಸಿದ್ರು. ಇದೀಗ ಡಿಕೆ ಬ್ರದರ್ಸ್ ಸಚಿವರು ಶಾಸಕರಿಗೆ ಔತಣಕೂಟವನ್ನ ಏರ್ಪಡಿಸಿ ಮತ್ತೊಂದು ಕುತೂಹಲ ಮೂಡಿಸಿದ್ದಾರೆ. ಎಸ್, ಪ್ರವೀಣ್ ದೊಡ್ಡಣ್ಣನವರ್ ಫಾರ್ಮ್ ಹೌಸ್ನಲ್ಲಿ ಅಂಟಮಾಸ್ 40ಕ್ಕೂ ಹೆಚ್ಚು ನಾಯಕರಿಗೆ ಡಿನ್ನರ್ ಕೂಟವನ್ನ ಆಯೋಜಿಸಿದ್ರು. ಈ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಆಹ್ವಾನ ನೀಡದೇ ಇರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಗಿದ್ದಂತೆ. ನಾನು ಯಾವ ಬಲ ಪ್ರದರ್ಶನ ಮಾಡ್ತಿಲ್ಲ. ನೋಡ್ರಿ, ನಾನು ಯಾವ ಬಲನೂ ಪ್ರದರ್ಶನ ಮಾಡೋದಿಲ್ಲ. ನನಗೆ ಯಾರು ನನ್ನ ಹಿಂದೆ ಬರೋದು ಬೇಡ, ಅವಶ್ಯಕತೆ ಇಲ್ಲ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. 140 ಜನನು ನಾವೆಲ್ಲ ಒಂದು, ನಾನು ಸಿಎಂ ಎಲ್ಲ ನಮ್ದು ಒಂದೇ ಗುಂಪು. ನೀವು ಯಾವ ಗುಂಪಿಗೂ ನೀವು ಯಾವುದಕ್ಕೂ ಅವಕಾಶ ಮಾಡ್ಕೊಡಕ್ ಹೋಗಬೇಡಿ, ಅವಶ್ಯಕತೆ ಇಲ್ಲ. ಡಿನ್ನರ್ ಇನ್ನರ್ ಪಾರ್ಟಿ ಎರಡೂ ನಡೆದಿದೆ. ಪಾರ್ಟಿ ನಡೆದಿದೆ, ಡಿನ್ನರ್ ಪಾರ್ಟಿ ನಡೆದಿದೆ. ಅಂದ್ರೆ ಯಾವುದೂ ಶಾಂತಿಯಾಗಿಲ್ಲ.
ಇದೇನೋ ಬಹಳ ಅವರು ಕಾಂಗ್ರೆಸ್ನ ಕೆಲವೊಂದು ಶಾಸಕರುಗಳ ಪ್ರಕಾರ 19ಕ್ಕೆ ಏನ್ ದಿಲ್ಲಿ ಕರೆದಾರೆ ಅವತ್ತೇ ಸ್ಫೋಟ ಆಗ್ತದೆ ಏನಾದರೂ ಒಂದು ಭಿನ್ನ ಮತ ಅನ್ನುವಂಥದ್ದು ಅವರು ಕಾಂಗ್ರೆಸ್ನ ಶಾಸಕರೇ ಹೇಳುವಂತ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆ ವಿಧಾನಸಭೆ ಒಳಗೂ ನಡೆದಿದೆ, ತೋಟದ ಮನೆಗಳಲ್ಲಿ ನಡೆದಿದೆ. ಇನ್ನೇನಂದ್ರೆ ಅಲ್ಲಿ ನೋಡ್ರಿ, ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋರು ಅಲ್ಲಲ್ಲಿ ಅವ್ರಿಗೆ MLAಗಳು ಕುರ್ಚಿಗೆ ಹೋಗಿ ಕೂತು ಅವರ ಒಂದು ಬೆಂಬಲವನ್ನ ಯಾಚನೆ ಮಾಡೋ ಕೆಲಸ ಒಳಗನೆ ನಡೆದಿದೆ. ಇನ್ನರ್ ಅಂದ್ರೆ ಇದು. ಡಿನ್ನರ್ ಅಂದ್ರೆ ರಾತ್ರಿ ಅಲ್ಲಿ ಒಂದು ಪಾಟದಾಗ ಅಲ್ಲಿ ಮಾಡಕತ್ತಾರೆ. ಇನ್ನರ್ ಅಂಡ್ ಡಿನ್ನರ್. ನನ್ನ ಮುಖ್ಯಮಂತ್ರಿ ಅವ್ರು ಏನ್ ಖರೀದಿ ಮಾಡ್ಲಕತ್ತಾರೋ, ಏನ್ ಯಾವ ಸಂತೆಗೆ ಹೋಗಿದಾರೋ, ಇದೇನು ದನಗಳ ಸಂತೆ ಅಲ್ಲ ವಿಧಾನಸಭೆ ಅಂದ್ರೆ, ಇಲ್ಲಿ ಖರೀದಿ ಮಾಡಕ್ ಬರೋದಿಲ್ಲ. ಸಿದ್ದರಾಮಯ್ಯ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿನ್ನಕ್ ಬಂದ್ರಿ ಅಷ್ಟೇ. ಸರ್, ನಿನ್ನೆ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಸರ್. ಯಾವ ಮೀಟಿಂಗ್ ಇಲ್ಲ ರೀ. ಕದನ ವಿರಾಮ ಉಲ್ಲಂಘಿಸುತ್ತಿರುವ ಯತೀಂದ್ರ ವಿರುದ್ಧವೂ ಡಿಕೆ ಬಣದ ಕಿಚ್ಚು ಹೆಚ್ಚಾಗಿದೆ. ಡಿನ್ನರ್ ಮೂಲಕ ಸಿದ್ದು ಬಣಕ್ಕೆ ಡಿಕೆ ಬ್ರದರ್ಸ್ ತಿರುಗೇಟು ಕೊಟ್ಟಿದ್ದು, ಮುಂದೆ ಯಾವ ಹಂತ ತಲುಪುತ್ತೋ ಕಾದು ನೋಡಬೇಕು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಈಗ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈ ಕುರ್ಚಿ ಕಾಳಗ ಬಂದು ತಲುಪಿದ್ಯಾ? ಎರಡನೇದಾಗಿ ಈಗ ನಂಬರ್ ಗೇಮ್, ಯಾರ ಕಡೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಆ ನಂಬರ್ಸ್ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರ ಕಡೆಗಿರುವಂತಹ ಶಾಸಕರ ಸಂಖ್ಯೆ ಸ್ವಲ್ಪ ಏನಾದರೂ ಹೆಚ್ಚಿಗೆ ಆಗಿದ್ಯಾ? ಸದ್ಯ ತಾವು ಏನೇನ್ ಗಮನಿಸ್ತಾ ಇದ್ದೀರಿ ಈ ಎಲ್ಲಾ ಹೈಡ್ರಾಮಗಳನ್ನ, ಹನುಮಂತು? ರಂಜಿತ್, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ತನ್ನ ಸುಳಿವನ್ನ, ತನ್ನ ಗುಟ್ಟನ್ನ ಯಾರ ಮುಂದೆಯೂ ಕೂಡ ರಟ್ಟು ಮಾಡಿಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿರುವಂತಹ ಮಾಹಿತಿ ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹ ಮಾಡಿದೆ. ಜೊತೆಗೆ ಎರಡು ಬಣಗಳ ಬಲಾಬಲ ಏನು, ಯಾರ ಸಾಮರ್ಥ್ಯ ಎಷ್ಟಿದೆ, ಮುಂದಿನ 2028ರ ಚುನಾವಣೆಯಲ್ಲಿ ಯಾರ ನೇತೃತ್ವವನ್ನು ಕೊಡಬೇಕು, ಹೇಗೆ ಯಾವ ರೀತಿಯ ಕಾರ್ಯತಂತ್ರವನ್ನ ಹೆಣಿಬೇಕು ಅನ್ನೋದರ ಆಧಾರಿತವಾಗಿಯೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂತಿದೆ. ಆದ್ರೆ ಹೈಕಮಾಂಡ್ ಏನಾದ್ರೂ ಯಾವ ಮಟ್ಟಿಗಿನ ಸೂಚನೆಯನ್ನ ಕೊಡಬಹುದು ಅನ್ನುವಂತ ಒಂದು ಸಣ್ಣ ಅನುಮಾನದ ದೃಷ್ಟಿಯಲ್ಲಿ ಇಬ್ಬರೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಹೈಕಮಾಂಡ್ ಇಂದ ಪ್ಲಸ್ ಆಗಿ ಏನಾದ್ರೂ ಸೂಚನೆ ಬಂದ್ರೆ ಯಾವ ರೀತಿ ಮಾಡಬೇಕು, ಮೈನಸ್ ಆಗಿ ಸೂಚನೆ ಏನಾದ್ರೂ ಬಂದ್ರೆ ಅದನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಳ್ಬೇಕು, ಅದರ ಜೊತೆಗೆ ಅದಕ್ಕೆ ಪೂರಕವಾಗಿ ಯಾವ ರೀತಿಯ ಕಾರ್ಯತಂತ್ರವನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಎರಡೂ ಬಣಗಳಿಂದ ನಡೆದಂತೆ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಲಿ ಅಥವಾ ಡಿನ್ನರ್ ಪಾಲಿಟಿಕ್ಸ್ ಆಗಲಿ ಹೆಚ್ಚು ಮಹತ್ವವನ್ನ ಈ ಹಿಂದೆ ಪಡ್ಕೊಳ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಸಹಜವಾಗಿ ಸಿದ್ದರಾಮಯ್ಯನವರ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಮತ್ತೆ ಸಚಿವರಾಗಿರ್ಬೋದು, ಎಲ್ಲೋ ಒಂದ್ ಕಡೆಗೆ ಸೇರಿದಾಗ ಸಹಜವಾಗಿ ಒಂದಷ್ಟು ಊಟಕ್ಕೆ ಸೇರುವಂತದ್ದು ಸಹಜ. ಆದ್ರೆ ಈ ಹೊತ್ತಿಗೆ ಯಾಕೆ ಅಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇದೆ ಅಂತಂದು ಹೇಳಿದ್ರೆ, ನೀವೇ ಹೇಳ್ತಾ ಇದ್ರಿ ನಂಬರ್ ಗೇಮಿನ ಲೆಕ್ಕಾಚಾರ ಶುರುವಾಗಿದೆ ಅಂತ. ಖಂಡಿತವಾಗ್ಲೂ ಕೂಡ ಆ ನಂಬರ್ ಗೇಮಿನ ಲೆಕ್ಕಾಚಾರ ಯಾಕೆ ಶುರುವಾಯಿತು ಅಂತಂದು ಹೇಳಿದ್ರೆ, ಪವರ್ ಶೇರಿಂಗ್ ಫೈಟರ್ ಜಟಾಪಟಿ ಜೋರಾಗಿ ನಡೀತಿರುವಂತಹ ಹೊತ್ತಿನಲ್ಲಿ ಶಾಸಕರು, ಸಚಿವರು ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿಯೇ ಈ ನಂಬರ್ ಗೇಮಿನ ಚರ್ಚೆ ಮುಂದರಲ್ಲಿ ಬರುತ್ತಾರೆ. ಈಗಿರುವಂತಹ ಬಹಿರಂಗವಾಗಿರುವಂತಹ ಸತ್ಯ ಏನಂತಂದು ಹೇಳಿದ್ರೆ, ಎಲ್ಲರೂ ಕೂಡ ಕಾಂಗ್ರೆಸ್ ಪಡಿಸಲ ಎಲ್ಲ ಆಗಿರಬಹುದು, ರಾಜ್ಯ ರಾಜಕೀಯದಲ್ಲಿ ಆಗಿರಬಹುದು, ಎಲ್ಲಾ ಚರ್ಚೆಗಳು ನಡೀತಾ ಇರುವಂತದ್ದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಇದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಡಿಮೆ ಸಂಖ್ಯೆಯಲ್ಲಿ ಬೆಂಬಲ ಇದೆ ಅನ್ನುವಂತ ಚರ್ಚೆಗಳಿರುವಂತಹ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಕಡೆಗೆ ಹೈಕಮಾಂಡ್ ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಂದು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಾಗ ತಮ್ಮ ಬಣದ ಒಂದಷ್ಟು ಶಾಸಕರನ್ನ, ಅದರ ಜೊತೆಗೆ ಬೇರೆ ಬೇರೆ ಶಾಸಕರನ್ನು ಕೂಡ ಸೆಳೆಯುವಂತ ಒಂದಷ್ಟು ಅಂದ್ರೆ ಮನವೊಲಿಕೆ ಮಾಡುವಂತ, ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆಗಳು ಜೋರಾಗಿರುವಂತಹ ಹೊತ್ತಿನಲ್ಲಿ ಈ ಎರಡೂ ಬಣಗಳ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನ ವರದಿ ತಲುಪಿಸಲಿಕ್ಕೂ ಕೂಡ ಕೆಲ ಶಾಸಕರು, ಸಚಿವರು ಕೂಡ ಈಗ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ರಾಜಕೀಯ ವಿದ್ಯಮಾನಗಳಾಗ್ತಾ ಇರುವಂತದ್ದು, ನಾನು ದೆಹಲಿಗೆ ಹೋಗ್ತಾ ಇದ್ದೆ, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ವರಿಷ್ಠರುಗಳನ್ನು ಭೇಟಿ ಮಾಡಿ ವರದಿಯನ್ನ ಕೊಡ್ತೀವಿ ಅನ್ನೋಂಥದ್ದು, ಈ ರೀತಿಯ ಅನೇಕ ಜನ ವರದಿಗಳನ್ನ ಕೊಟ್ಟಿದ್ದಾರೆ. ಈ ವರದಿಗಳನ್ನ ಆಧರಿಸಿಯೇ ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಬಹುದು. ನಿರ್ಧಾರ ಏನೇ ಆಗಿದ್ರೂ ಕೂಡ ತಮ್ಮ ತಮ್ಮ ಸಿದ್ಧತೆಗಳಲ್ಲಿ ಎರಡು ಬಣಗಳು ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.